ಬಂಧುಗಳೇ, ಇದೇನು ಹುಬ್ಬಳ್ಳಿ ಧಾರವಾಡದ ಮಧ್ಯದಲ್ಲಿ ಅವೈಜ್ಞಾನಿಕವಾದಂತಹ ಬಿಆರ್ಟಿಸಿ ಚಿಗರಿ ಸಂಚಾರ ಏನ್ ನಡೆದಿದೆ, ಇದು ಹುಬ್ಬಳ್ಳಿ ಧಾರವಾಡದ ಜನತೆಗೆ ಪ್ರಾಣಕ್ಕೆ ಕುತ್ತು ತರುವಂತಹ ಒಂದು ಸಂಚಾರಿಯಾಗಿದೆ. ಇದನ್ನ ಅಲ್ಲಿ ಆಕ್ಸಿಡೆಂಟ್ ಆಗಿ ಪ್ರಾಣಹಾನಿ ಆದಂತಹ ಸಂದರ್ಭದಲ್ಲಿ ಅಲ್ಲಿಯ ಬಿಆರ್ಟಿಸಿ ಅಧಿಕಾರಿಗಳು ಸತ್ತಿರ್ತಾರ, ಪೊಲೀಸ್ ಕಮಿಷನರ್ಗಳು ಸತ್ತಿರ್ತಾರ. ಧಾರವಾಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಅದಾರೋ ಇಲ್ಲೋ ಅನ್ನೋದೇ ಹುಬ್ಬಳ್ಳಿ ಧಾರವಾಡ ಜನತೆಗೆ ದೊಡ್ಡ ಒಂದು ದ್ವಂದ್ವ ವಿಷಯ ಆಗಿರ್ತದೆ. ಯಾಕಂದ್ರೆ ಅದು ಇಲ್ಲಿಯ ಸಾಮಾಜಿಕತೆಗಾಗಿರ್ಬೋದು ಅಥವಾ ದಲಿತ ಜನಾಂಗದ ಸಮಸ್ಯೆಗಳಿಗಾಗಿರ್ಬೋದು, ಯಾವುದೇ ವಿಷಯಕ್ಕೂ ಜಿಲ್ಲಾಧಿಕಾರಿಗಳ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ. ಇವತ್ತು ಇಲ್ಲಿ ಸುಮಾರು ಸಂಘಟನಾಕಾರರು ಸೇರಿದ್ದೇವೆ ನಾವು. ಇಲ್ಲಿ ಬಿಆರ್ಟಿಸಿಯಲ್ಲಿ ಮೊನ್ನೆ ಎರಡು ದಿವಸಗಳ ಹಿಂದೆ ಒಂದು ವೃದ್ಧ 70 ವರ್ಷದ ವೃದ್ಧ ಒಬ್ಬ ಅಲ್ಲಿ ಆಕ್ಸಿಡೆಂಟ್ ಆಗಿ ಪ್ರಾಣಹಾನಿ ಆಗುತ್ತ ಆ ಪಾದಚಾರಿ ದಾಟುವಂತ ಸಂದರ್ಭದಲ್ಲಿ. ಆದ್ರೆ ಅದು ತುರ್ತಾಗಿ ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ, ಅದನ್ನು ಕೇಳೋರಿಲ್ಲ. ಹೀಗಾಗಿ ಬಹಳಷ್ಟು ಅವೈಜ್ಞಾನಿಕವಾಗಿದೆ. ಇದನ್ನ ನಾವು ಮುಂದಿನ ದಿನಮಾನಗಳಲ್ಲಿ ಧಾರವಾಡ ಧ್ವನಿಯ ಜನತೆಯು ಏನಾದ್ರೂ ಇದಕ್ಕೆ ನಮಗೆ ಪರಿಹಾರ ಸಿಗದೆ ಇದ್ದ ಪಕ್ಷದಲ್ಲಿ ನೀವು ಧಾರವಾಡಲಿದ್ದ ಈ ಭಾಗದಿಂದ ನೀವು ಆ ಕಡೆ ಬಂದ್ರೆ ನಾವು ಹುಬ್ಬಳ್ಳಿ ಭಾಗದಿಂದ ಇಡೀ ಬಿಆರ್ಟಿಸಿನ ಬಂದ್ ಮಾಡಿ ಇವರ ಅಧಿಕಾರಿಗಳ ಬರೋವರೆಗೂ ನಾವು ಆ ಒಂದು ಪ್ರತಿಭಟನೆಯನ್ನ ಹಿಂಪಡೆಯದ ರೀತಿಯಲ್ಲಿ ಗಟ್ಟಿಯಾಗಿ ಶಕ್ತಿಯಾಗಿ ನಿಲ್ಲುವಂತ ನಿರ್ಧಾರವನ್ನ ನಾವೇನಾದ್ರೂ ತೆಗೆದುಕೊಂಡ್ರೆ ಅವಾಗ ಇವರು ನಮ್ಮ ಕಡೆ ಕಣ್ಣು ತೆರೆದು ನೋಡುವಂತ ಸ್ಥಿತಿ ಬರ್ತೈತಿ. ಇದಕ್ಕೆ ನಾವು ಮುಂದಿನ ದಿನಮಾನಗಳಲ್ಲಿ ಅದರ ಬಿಸಿಯನ್ನು ಕೂಡ ನಿಮ್ಗೆ ಮುಟ್ಟಿಸುವಂತ ವ್ಯವಸ್ಥೆಯನ್ನ 100% ನಾವು ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ. ಇಲ್ಲಿ ಮಾತನಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ